ಹಾಯ್ ಎಲ್ರಿಗೂ. ಹಾಯ್ ಮಾಡು. ಹಾಯ್ ಮಾಡ್ತಡಿ. ಇಲ್ಲೇನೋ ಇದೆ ತಡಿ. ಹಲೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಒಂದು ತುಂಬಾ ಸ್ಪೆಷಲ್ ಡೇಸ್ ಇದೆ. ಅದ್ ಏನು ಅಂತ ಹೇಳಿದ್ರೆ ನನ್ ಮಗನ್ ಬರ್ಡೇ. ಯಾರು ಬರ್ತಡೇ ಕಿಶು? ಹ್ಯಾಪಿ ಬರ್ಡೇ ಹೆಂಗ್ ಮಾಡೋದು? ಸೆಕೆಂಡ್ ಇಯರ್ ಬರ್ಡೇ ಇದೆ. ಅದಕ್ಕೆ ನಾವು ಶಾಪಿಂಗ್ ಎಲ್ಲ ಹೋಗ್ಬೇಕು. ಸೊ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿದೆ. ಇವಾಗ ಫಸ್ಟ್ ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ಹೋಗ್ಬೇಕು. ವಿಶಾಲ್ ಕೂಗ್ತದೆ, ನಮ್ಮಮ್ಮ ಅಡ್ಗೆ ಮಾಡ್ತದೆ. ಸಾಯಂಕಾಲ ಅಡ್ಗೆ ಮಾಡೋದಕ್ಕಾಗಲ್ಲ ಅಂತ ನಮ್ಮಮ್ಮನ ಹತ್ರ ಇವಾಗಲೇ ಅಡ್ಗೆ ಮಾಡಿಸ್ಕೊಂತಾ ಇದ್ದೀನಿ. ಆಮೇಲೆ ಏನಂದ್ರೆ ನನ್ ಗಂಡನ್ ಗಾಡಿ ಇನ್ನೂ ಅಂದ್ರೆ ನನ್ ಗಂಡನ್ JCB ಇನ್ನೂ ರಿಲೀಸ್ ಮಾಡಿಲ್ಲ. ಅದನ್ನ ಶೆಡ್ಡಿಗೆ ಹಾಕಿದ್ದಾರೆ. ಸೊ ಅವ್ರದ್ದು ನನ್ ಮಗನ್ ಬರ್ಡೇನ ನಾನೊಂದು ಉಂಡಿಲಿ ದುಡ್ಡೆಲ್ಲ ಹಾಕಿಟ್ಟಿದ್ದೆ ಒಂದು 8 ತಿಂಗಳು ಮುಂಚೆಯಿಂದನು. ಅದನ್ನ ಇವತ್ತು ಹೊಡಿಬೇಕು. ನಂದು ಇವನ್ ಬರ್ಡೇಗೆ ಅಂತಾನೆ ಈ ತರದ್ ಏನಾದ್ರು ಅಕಸ್ಮಾತ್ ಏನಾದ್ರು ದುಡ್ಡಿಗೆ ಏನಾದ್ರು ಶಾರ್ಟೇಜ್ ಆದ್ರೆ ಅಂತಾನೆ ನಾನು ಇವನ್ ಬರ್ಡೇಗೆ ಅಂತಾನೆ ನಾನು ಉಂಡಿಗೆ ನನ್ ಸೇವಿಂಗ್ಸ್ ಎಲ್ಲ ಮಾಡಿ ಅದಕ್ಕೆ ಹಾಕಿಟ್ಟಿದ್ದೆ. ಅದು ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ. ಜ್ಯೂಸ್ ಅದನ್ನು ಇವತ್ತು ಉಂಡಿ ಎಲ್ಲ ಹೊಡಿಬೇಕು, ಎಣಿಸ್ಬೇಕು ಎಷ್ಟಿದೆ ಅಂತ. ಅವರು ಒಂದ್ ಸ್ವಲ್ಪ ಅಮೌಂಟ್ ಕೊಡ್ತಾರೆ. ನಾವಿಬ್ರು ಸೇರಿ ನನ್ ಮಗನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಅಡಿಗೆ ಮಾಡ್ತದೆ. ಇಲ್ಲಿ ವಿಶಾಲ್ ಹೊಡಿತಾ ಇದೆ ಸಾಂಬಾರು. ಹಾಯ್ ಹೇಳಮ್ಮ, ಏನ್ ಮಾಡ್ತಿದ್ಯಮ್ಮ? ಜವಳಿಕಾಯಿ ಪಲ್ಯ ಎಲ್ಲ ಮಾಡ್ತಾ ಇದೆ. ಯಾಕಂದ್ರೆ ಸಾಯಂಕಾಲ ಬಂದಾದ್ಮೇಲೆ ನಾನು ಇವಾಗ ಹೋಗಿ ಸಾಯಂಕಾಲ ಬಂದು ನಾನು ಅಡ್ಗೆ ಎಲ್ಲ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಇವಾಗ್ಲೇ ನಮ್ಮ ಅಮ್ಮನ ಹತ್ರ ಅಡ್ಗೆ ಮಾಡಿಸ್ಕೊಂತ ಇದ್ದೀನಿ. ಮಾಡ್ಕೊಡತ್ತೆ ಪಾಪ. ಥ್ಯಾಂಕ್ ಯು ಅಮ್ಮ. ಸರಿ, ಥ್ಯಾಂಕ್ ಯು ಅಮ್ಮ ಅಡ್ಗೆ ಮಾಡ್ಕೊಡೋದಕ್ಕೆ. ಅಮ್ಮ, ನಿನ್ ಮಗ ನೆನ್ನೆನೆ ಯಾಕಮ್ಮ ಇದು ಬರ್ಡೇದು ವಿಶ್ ಮಾಡಿರೋದು? ಮರ್ತು ಬಿಟ್ಟಿದ್ದಾನೆ. ಇವಾಗ ಮರ್ತು ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದೆ. ಅವ್ನ್ ಏನ್ ಮಾಡಿದಾನೆ ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ಸ್ಟೇಟಸ್ ನೋಡ್ತೀನಿ. ಕಿಶು ತಡಿ, ಎಳಿಬೇಡ ತಡಿ, ನೀನು ಮಾತಾಡು ಬಾ, ನೀನು ಎತ್ಕೊಂತೀನಿ ಬಾ. ಹಾಯ್ ಮಾಡು ಬಾ ಇಲ್ಲಿಂದ. ನಿನ್ನೆ ಅವ್ನ್ ಏನ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನಿನ್ನೆ ಬೆಳಗ್ಗೆ ಎದ್ದು ಸ್ಟೇಟಸ್ ನೋಡ್ತೀನಿ. ನನ್ ತಮ್ಮ ಅವನಿಗೆ ಎಷ್ಟು ಜ್ಞಾನ ಅಂದ್ರೆ ಬೆಳಗ್ಗೆನೆ ನಾಳೆ ಇರೋದು ಬರ್ಡೇ ಆಯ್ತಾ, ಅವನು ಇವತ್ ಬೆಳಗ್ಗೆ ಅಂದ್ರೆ 8 hour ago ಅಂತ ತೋರಿಸ್ತಾ ಇದೆ ಸ್ಟೇಟಸ್ ಅಲ್ಲಿ. ಅಂದ್ರೆ ನಿನ್ನೆ ರಾತ್ರಿನೇ ಬರ್ಡೇದು ವಿಶ್ ಮಾಡಿ ಹಾಕಿದಾನೆ ನನ್ ಮಗಂದು. ಮಾಮ ಆಗಿ ಅವ್ನ್ ಬರ್ಡೇ ಯಾವತ್ತು ಅಂತ ಅವ್ನ್ ಮರ್ತಿದ್ದಾನೆ. ಅವ್ನ್ ಬರ್ಲಿ ಇದೆ, ಆಲ್ಟಿಂಗ್ ಹೋಗಿದ್ದಾನೆ, ಅವ್ನ್ ಬಂದ್ಮೇಲಿದೆ ನೋಡ್ಕೊತೀವಿ. ಅದ್ರಲ್ಲೂ ಮೆಸೇಜ್ ರಿಪ್ಲೈ ಮಾಡಿದ್ದೆ, ಬರ್ಡೇ ಇರೋದು ನಾಳೆ ಕಣೋ ಅಂತ. ಅವ್ನು ಏನು ಅದಕ್ಕೆ ಮತ್ತೆ ನನಗೇನು ರಿಪ್ಲೈ ಮಾಡಿಲ್ಲ. ದುಡ್ಡೆಲ್ಲ ಹೆಣ್ಸಿದ್ವಿ. ಇವಾಗ ಅದು 8,500 ಚಿಲ್ಡ್ರೆಗಳು ಚಿಲ್ಡ್ರೆ ಕಾಯಿನ್ಸ್ ಎಲ್ಲ ಇನ್ನೂ 8,500 ಚಿಲ್ಡ್ರೆ ಏನೋ ಆಗಿದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಜಸ್ಟ್ ನಾನೇನು ಜೋಡಿಸ್ತಿದ್ದೆ ಅಂತ ಹೇಳಿದರೆ, ಬರ್ತ್ಡೇ ಏನಾದರೂ ಈ ಥರ ಅವಶ್ಯಕತೆ ಬರುತ್ತೆ. ಪ್ಲಸ್ ಒಂದು ಮೈನ್ ಪರ್ಪಸ್ ಅಂತ ಹೇಳಿದ್ರೆ ನನಗೆ ತುಂಬ ಆಸೆ ಇತ್ತು. ನನಗೆ ನಿಜವಾಗ್ಲೂ ಐಫೋನ್ ಎಲ್ಲ ತೊಗೊಬೇಕು ಅಂತ. ಅದು ತಗೊಳ್ಬೇಕು ಅಂತ ಹೇಳಿಬಿಟ್ಟು ನನ್ನ ಗಂಡನ ಕೇಳಿದಕ್ಕೆ ಅವರು ಅಷ್ಟೊಂದೆಲ್ಲ ಕಾಸ್ಟ್ಲಿದು ಕೊಡ್ಸೋದಕ್ಕಾಗಲ್ಲ ಅಂದರು. ಯಾಕಂದರೆ ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಇಷ್ಟ ಇರೋದ್ರಿಂದ ಐಫೋನಲ್ಲಿ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ದುಡ್ಡನ್ನು ಜೋಡಿಸಿಡ್ತಾ ಇದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಸ್ವಲ್ಪ ಇಸ್ಕೊಂಡ್ಬಿಟ್ಟು ಏನಾದರೂ ಏನಾರು ಹೊಡೆದ್ಬಿಟ್ಟು ಇಸ್ಕೊಂಡು ನಾನು ಐಫೋನ್ ತಗೊಳ್ಳೋಣ ಅಂತ ನಾನು ದುಡ್ಡನ್ನು ಜೋಡಿಸಿ ಇಡ್ತಾ ಇದ್ದೆ. ಬಟ್ ಪರಿಸ್ಥಿತಿ ಇವಾಗ ಈ ಥರ ಬಂದಾಗಿದೆ. ಐಫೋನ್ ನಾನು ಯಾವತ್ತಾರು ತಗೊತೀನಿ. ನಾಳೆ ನನ್ನ ಮಗನ ಬರ್ತಡೇನ ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಸೊ ನಾನು ಅದನ್ನ ಉಂಡಿನ ನೋಡಿದೆ ಏನೋ 2-3 ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಾ, ಇಬ್ರು ಬರಲ್ಲ. ನಾನೇನೋ 2-3 ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು 8,000 ಚಿಲ್ಲರೆ ಆಗೋಯ್ತು. 8,500 ಮೇಲೆ ಹೋಗ್ಬಿಡ್ತು. ಇನ್ನೇನು ಒಂದು 9,000ಕ್ಕೆ ಒಂದು 100-200 ರೂಪಾಯಿನ ಕಮ್ಮಿ ಇರಬೇಕಷ್ಟೆ. ಫುಲ್ ಖುಷಿ ಆಯ್ತು. ನಾನು ಸೋಮಾರಿ ಇನ್ನು ದುಡ್ಡು ಕೊಡಲ ಸಾಧಾರಣ
ಏನು ನೋಡ್ತಿದ್ಯಪ್ಪ? ಶಾರದಾ ನೋಡು. ಕಿಶಿಲ್ ನೋಡು. ಸರಿ ಆಗುತ್ತಮ್ಮ. ಸರಿ ಆಗತ್ತಲ್ಲ? ಹುಡುಗಿರದೇ ಇರುತ್ತೆ. ಸಖತ್ ಇಷ್ಟ ಆಗಿದೆ ಸ್ಟೂಲ್. ನೋಡಿ ಬಿಡಂಗಿಲ್ಲ ರೀ ಇದು. ಸರಿಪಾ ಬೇಗ ಹೋಗೋಣ. ತಗೊಂಡು ಹೋಗೋಣ ಅಂತಿದೆ ರೀ. ಬಿಡಂಗಿಲ್ಲ ಇದನ್ನ. ಟೀ ಅಂತಾನೆ ಇಲ್ಲ. ಕೊಡಿಸ್ಲಾ? ಇರ್ಲಿ ಬಿಡ್ರಿ. ಏಯ್ ಬೀಳ್ತೀಯ. ಟೋಪಿ ಹಾಕ್ತಿದ್ರೊಳಗಡೆ ಕೀ ಅಂತೆ ಕಿಶೋ. ಅದು ಸೌಂಡ್ ಬರುತ್ತಲ್ಲ ಅದಕ್ಕೆ ಸೌಂಡ್ ಬೀಳ್ತಾನೆ ಹಿಂದಕ್ಕೆ. ಬಾ ಕಾರಲ್ಲಿ ಹೋಗೋಣ. ಕಟ್ ಹೋಗೋಣ. ಅದು ತಗೊಂಡು ಬಾ. ಅಲ್ಲಿ ಮೇಲು ನಾವು ಬಿಡ್ತಾರೆ. ತುಂಬ ಇಷ್ಟ ಆಯ್ತು. ಕಿಶು ಬೋ ಚೆನ್ನಾಗುತ್ತಲ್ಲ. ನಾನು ದೊಡ್ಡ ನೀನು ದೊಡ್ಡ. ಬಿಡಿ. ಬಂಗಾರಿ ಸಾರಿ ಬಂಗಾರಿ ಸಾರಿ. ಏನ್ಮಾ ಲಾಕರ ಆ ಡ್ರೆಸ್? ನೋಡಿದ್ವಲ್ಲ ಅವತ್ತು. ಹಾಂ ಹೌದೌದು. ಈ ಕಲರ್ ಅದೊಂಥರ ಡೀಸೆಂಟ್ ಆಗಿದೆ. ಬೇರೆ
ಅವಂದು ಸೂಟಿಗೆ ಸೆಟ್ ಆಗುತ್ತೆ. ಒಂದು ಸೂಟಿಗೆ ಸೆಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸಿಕ್ಸ್ ಇದೆ ಅನ್ಸುತ್ತಲ್ಲ. ಕರಿ ನಿಮ್ಮ ಅಪ್ಪನ ಫೋನ್ ಕೊಡಿ. ಅದು ಮೇಂಟೆನೆನ್ಸ್ ಅದು ಒಳ್ಳೆದು ಗೊತ್ತಾಗಲ್ಲ, ಗೊತ್ತಾದ್ರೂ ಗೊತ್ತಾಗಲ್ಲ. ಇನ್ನೂ 2 years ಆಗಿಲ್ಲ. ಈಗ ಇದರಲ್ಲಿ ನೋಡ್ದೆ ಇವನ್ನ ಇಲ್ಲ ಪ್ರತಾಪ್ ಬರ್ತಾನಂತಲ್ಲ. ಹೌದು ಬಾವ ಫಸ್ಟ ಕಟ್ ಮಾಡಿಸ್ತೀರತ್ಲಾಗಿ ನೀನು ಹೋಗಿಕ್ಕಿರಾ ಕಿಶೋ